ಆರ್ಸಿಬಿ ಆಟಗಾರನ ಮೇಲೆ ಬಿತ್ತು ಮತ್ತೊಂದು ರೇಪ್ ಕೇಸ್. ಕ್ರಿಕೆಟರ್ ಯಶ್ ದಯಾಳ್ ಮೇಲೆ ಬಿತ್ತು ಫೋಕ್ಸೋ ಕೇಸ್. ಬಾಲಕಿಯೊಬ್ಬಳ ಮೇಲೆ 2 ವರ್ಷಗಳಿಂದ ಪದೇ ಪದೇ ರೇಪ್. ಆರ್ಸಿಬಿ ಆಟಗಾರನ ಮೇಲೆ ಬಿತ್ತು ಮತ್ತೊಂದು ರೇಪ್ ಕೇಸ್. ಕ್ರಿಕೆಟರ್ ಯಶ್ ದಯಾಳ್ ಮೇಲೆ ಬಿತ್ತು ಫೋಕ್ಸೋ ಕೇಸ್. ಬಾಲಕಿಯೊಬ್ಬಳ ಮೇಲೆ 2 ವರ್ಷಗಳಿಂದ ಪದೇ ಪದೇ ರೇಪ್. ಹೋಟೆಲ್ನಲ್ಲಿ ಮೊದಲ ಬಾರಿಗೆ ಲೈಂಗಿಕ ದೌರ್ಜನ್ಯ. ಜೈಪುರದ ಸಂಗ್ನೇರ್ ಸದರ್ ಪೊಲೀಸ್ ಠಾಣೆಯಲ್ಲಿ ದೂರು. ಕೆಲ ದಿನಗಳ ಹಿಂದೆಯಷ್ಟೇ ಗಾಜಿಯಾಬಾದ್ನಲ್ಲಿ ರೇಪ್ ಕೇಸ್. ಇದೀಗ ಅಪ್ರಾಪ್ತಿಯ ಮೇಲೆ ರೇಪ್ ಮಾಡಿರುವಂತಹ ಆರೋಪ. ಫೇಸರ್ಗೆ ಯಶ್ ದಯಾಳ್ಗೆ ನೋಟಿಸ್ ಕೊಟ್ಟಿರುವಂತಹ ಪೊಲೀಸರು. ಆರ್ಸಿಬಿಯ ತಂಡದಿಂದ ಯಶ್ ದಯಾಳ್ ಕ್ರಿಕೆಟ್ ಕಿಕ್ಔಟ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಇನ್ನೂ ಬಹಳ ದೂರ ಇದೆ ಸಮಾಧಾನ. ಆರ್ಸಿಬಿ ತಂಡದಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆರ್ಸಿಬಿ ತಂಡದಲ್ಲಿ ಬೌಲರ್ ಆಗಿದ್ದಂತಹ ಯಶ್ ದಯಾಳ್ ಅವರ ಮೇಲೆ ಈಗ ಫೋಕ್ಸೋ ಕೇಸ್ ಬಿದ್ದಿರುವಂತದ್ದು ಯಶ್ ದಯಾಳ್ ಮೇಲೆ. ಇನ್ನು ಆರ್ಸಿಬಿ ಟೀಮ್ನಿಂದ ಅವ್ರನ್ನ ಕಿಕ್ಔಟ್ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಎಲ್ಲ ಬರ್ತಾ ಇದೆ. ತುಂಬ ದೂರ ಇದೆ, ಇನ್ನು 2026 ಇನ್ನು ಮ್ಯಾಚ್ IPL ಇರೋದು. ಸೊ ಆ ಒಂದು ನಿಟ್ಟಿನಲ್ಲಿ ಅಷ್ಟೊಂದು ದೂರ ಹೋಗೋದು ಬೇಡ. ಆರ್ಸಿಬಿ ಆಟಗಾರರ ಮೇಲೆ ಮತ್ತೊಬ್ಬ ಆಟಗಾರರ ಮೇಲೆ ಈ ಒಂದು ರೇಪ್ ಕೇಸ್ ಮತ್ತೊಮ್ಮೆ ಬಿದ್ದಿದೆ. ಕ್ರಿಕೆಟರ್ ಯಶ್ ದಯಾಳ್ ಮೇಲೆ ಈಗ ಫೋಕ್ಸೋ ಕೇಸ್ ಬಿದ್ದಿದ್ದು, ಬಾಲಕಿಯೊಬ್ಬಳ ಮೇಲೆ 2 ವರ್ಷದಿಂದ ಪದೇ ಪದೇ ರೇಪ್ ಮಾಡಲಾಗ್ತಾ ಇತ್ತು ಅನ್ನುವಂಥ ಆರೋಪ ಕೇಳಿಬಂದಿದೆ. ಹೋಟೆಲ್ನಲ್ಲಿ ಮೊದಲ ಬಾರಿಗೆ ಲೈಂಗಿಕ ದೌರ್ಜನ್ಯವೆಸಗಿರುವಂತಹ ಯಶ್ ದಯಾಳ್ ಜೈಪುರದ ಸಾಂಘನೇರ್ ಸದರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲೆ ಮಾಡಲಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಗಾಜಿಯಾಬಾದ್ನಲ್ಲಿ ರೇಪ್ ಕೇಸ್ ಆಗಿರುವುದು. ಇದೀಗ ಅಪ್ರಾಪ್ತೆ ಮೇಲೆ ರೇಪ್ ಮಾಡಿರುವಂತಹ ಆರೋಪ ಕೇಳಿಬಂದಿದ್ದು, ಫೇಸರ್ಗೆ ಯಶ್ ದಯಾಳ್ ನೋಟಿಸ್ ಅನ್ನ ಕೊಟ್ಟಿರುವಂತಹ ಪೊಲೀಸರು ಆರ್ಸಿಬಿ ತಂಡದಿಂದ ಯಶ್ ದಯಾಳ್ನ ಕಿಕ್ಔಟ್ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಆರ್ಸಿಬಿ ತಂಡದಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆರ್ಸಿಬಿ ತಂಡದಲ್ಲಿ ಬೌಲರ್ ಆಗಿರುವಂತಹ ಯಶ್ ದಯಾಳ್. ಸೊ ಇನ್ನು ಮುಂದೆ ಕಾದು ನೋಡಬೇಕಾಗಿದೆ ಯಶ್ ದಯಾಳ್ಗೆ ಯಾವ ಶಿಕ್ಷೆ ಸಿಗುತ್ತೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.